ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಮುಖ್ಯ ಪ್ರಾಣಾಯ ನಮಃ. ಆದಿತ್ಯಾದಿನವಗ್ರಹ ದೇವತಾಭ್ಯೋ ನಮಃ. ಶಂ ಶನೈಶ್ಚರಾಯ ನಮಃ. 2025 ಮಾರ್ಚ್ 29 ರಾತ್ರಿ 10:02 ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದ ಶನಿ 2.5 ವರ್ಷದ ನಂತರ ಕಾಲದಲ್ಲಿ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಮಕರ ರಾಶಿಯವರು ಹಬ್ಬ 7:30 ಮುಗಿದು ಹೋಯ್ತು, ಎಲ್ಲ ಪೀಡೆ ತೊಲಗಿತು ನಮಗೆ ಅಂತ ಅನೇಕರು ಹಾಯಾಗಿರ್ತಾ ಇದ್ದೀರಿ. ಇನ್ನು ಕೆಲವರಿಗೆ ಅಂದರೆ ಮೇಷರಾಶಿಯವರಿಗೆ ಅಯ್ಯೋ ದೇವರೇ 7:30 ಪ್ರಾರಂಭ ಆಯ್ತಪ್ಪ, ಇನ್ನೇನು ಸಮಸ್ಯೆ ಉದ್ಭವ ಆಗುತ್ತೋ, ಎಲ್ಲಿ ಕೆಲಸ ಕಳ್ಕೊಳ್ತೀನೋ, ಎಲ್ಲಿ ಮನೆಯಲ್ಲಿ ಕಿರಿಕಿರಿ ಶುರುವಾಗುತ್ತೋ, ಎಲ್ಲಿ ಮಕ್ಕಳು ಆಗೋದೇ ಇಲ್ವೋ, ಹೀಗೆ ಅನೇಕ ವಿಧವಾದಂತಹ ಸಮಸ್ಯೆಗಳು. ಹಣಕಾಸಿನ ಸಮಸ್ಯೆ ಆಗಬಹುದು, ಮನೆ ಕಟ್ಟಲಿಕ್ಕಾದವರು ಮನೆ ನಿಂತು ಹೋಗಿಬಿಡುತ್ತೇನೋ ಅನ್ನುವ ಭಯ ಆಗಬಹುದು, ಅಥವಾ ಸೈಟ್ ತಗೊಳ್ಬೇಕು ಅನ್ನೋರು ಸೈಟ್ ತಗೊಳ್ಳಿಕ್ಕೆ ಆಗುತ್ತೋ ಇಲ್ವೋ ಅನ್ನುವಂಥ ಆತಂಕ ಆಗ್ಬೋದು. ಹೀಗೆ ಅನೇಕ ವಿಷಯಗಳಲ್ಲಿ, ಹಲವಾರು ವಿಷಯಗಳಲ್ಲಿ ಅನೇಕರಿಗೆ ಈ ಸಮಸ್ಯೆ ಸಂದೇಹಗಳು ಕಾಡುವಂತಹ ಸಾಧ್ಯತೆ ಬೇಕಾದಷ್ಟಿದ್ದಾವೆ. ಹಾಗಾದರೆ ಶಾಸ್ತ್ರದ ವಾಕ್ಯ ಏನಿದೆ? ಶಾಸ್ತ್ರದಲ್ಲಿ ಈ ಶನಿಯ ಬದಲಾವಣೆಯಿಂದಾಗಿ ಯಾವ ಯಾವ ರಾಶಿಯವರಿಗೆ ಏನೇನು ಫಲಗಳು ಬರಲಿಕ್ಕಿದ್ದಾವೆ, 7:30 ಮೇಷರಾಶಿಗೆ ಏನಾಗುತ್ತೆ, ಅಥವಾ ಈ ಮಕರ ರಾಶಿಯಿಂದಾಗಿ ಮಕರ ರಾಶಿಯನ್ನು ಯಾರ್ಯಾರಿಗೆ ಬಂದಿದ್ದೀರಿ ಅವರಿಗೆ ಯಾವ ಫಲಗಳು ಸಿಗಲಿಕ್ಕಿದೆ, 7:30 ಬಿಡುತ್ತೆ, 7:30 ಹಿಡ್ಕೊಳ್ಳುತ್ತೆ. ಹಾಗಾದರೆ ಶನಿಯಿಂದಾಗಿ ಹೆದರದ ವ್ಯಕ್ತಿಯೇ ಇಲ್ಲ. ದೇವರಿಗೂ ಹೆದರದ ವ್ಯಕ್ತಿಗಳು ಶನಿಗ್ರಹನಿಗೆ 7:30 ಅಂತ ಹೇಳಿದ್ರೆ ಹೆದರುವವರು ಅನೇಕರಿದ್ದಾರೆ. ಅಂತಹ ಶನೇಶ್ವರನು ಆ ಭಗವಂತನ ಅನುಗ್ರಹದಿಂದಲೇ ಎಲ್ಲವನ್ನೂ ಸೂಚನೆ ಮಾಡ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾದರೆ ನಾವು ಯಾವ ರೀತಿಯಾದ ಸಲಹೆ ಸೂಚನೆಗಳನ್ನು ಪಾಲಿಸುವುದರಿಂದ ಬರುವಂತಹ ಕಷ್ಟವನ್ನು ಪಾರು ಮಾಡಬಹುದು, ಅಥವಾ ಈ ನಾವು ಪಡೆದುಕೊಳ್ಳಬೇಕಾಗಿರತಕ್ಕಂತಹ ಸುಖ ಸಂತೋಷಗಳನ್ನು ಹೇಗೆ ಪಡೆದುಕೊಳ್ಳಬೇಕು, ಇದೆಲ್ಲವನ್ನೂ ಕೂಡ ಒಂದು ಶಾಸ್ತ್ರದ ಚೌಕಟ್ಟಿನಲ್ಲಿ ನೋಡೋಣ. ಶನಿ ಮೀನರಾಶಿಗೆ ಪ್ರವೇಶ ಮಾಡಿದಾಗ ಆ ರಾಶಿಯಲ್ಲಿ, ಮೀನರಾಶಿಯಲ್ಲಿಯೇನೇ ಶನಿ ಶತ್ರುವಾಗಿರತಕ್ಕಂತಹ ರವಿಯ ಒಂದು ಯೋಗ, ಶನಿಗೆ ಮಿತ್ರನಾದಂತಹ ಶುಕ್ರನ ಯೋಗ, ಮತ್ತು ಚಂದ್ರ ಬುಧ ರಾಹುಗಳ ಯೋಗ. ಹಾಗಾದರೆ ಈ ಶನಿ ಬದಲಾವಣೆ ಆದದ್ದರಿಂದ 12 ರಾಶಿಗಳ ಫಲಾಫಲಗಳು ಹೇಗಿರುತ್ತೆ? ಯಾಕೆಂದರೆ ಶಾಸ್ತ್ರ ಏನು ಹೇಳುತ್ತೆ? ಯೋ ರಾಶಿ ಪಣಿನಾಶಿತೋತ್ರ ಫಲಗೈಹಿ ಸಂಖ್ಯಾಸಮೇ ವತ್ಸರೇ ಅಂತ ಪ್ರಾರಂಭ ಮಾಡ್ತಾ, ರಾಹು ಇರುವ ರಾಶಿಯಲ್ಲಿಯೇನೆ ಶನಿಯ ಒಂದು ಯೋಗ ಬಂತು ಅಂತಾದರೆ ವಿಷ ಸೇವನೆ ಆಗುವ ಸಾಧ್ಯತೆ ಇದೆ, ಸರ್ಪ ಕಚ್ಚುವಂತಹ ಯೋಗ ಇದೆ. ಆಮೇಲೆ ಈ ಅನಿಷ್ಟ ಸ್ಥಾನದಲ್ಲಿ ನಮಗೆ ಬಂದಾಗ, ಅನಿಷ್ಟ ಭಾವಗಳಲ್ಲಿ ಬಂದಾಗ ನಾವು ಇಷ್ಟನೇ ವಯಸ್ಸಿನಲ್ಲಿ ಇಂತಹ ರಾಶಿಯವರಿಗೆ ಮರಣಯೋಗಗಳನ್ನು ಹೇಳಬೇಕು. ಈ ಥರದ ಒಂದು ಯೋಗವನ್ನು ಹೇಳ್ತೇವೆ. ಮಂದಾ ಕ್ರಾಂತ ಫಲೈಹಿ ಸಮಾನ ವಯಸ್ಸ್ಯೂ ರೋಗ ಶೋಕಾದಯ, ರೋಗ ಶೋಕ ಇತ್ಯಾದಿಗಳನ್ನು ತಿಳಿಸಬೇಕು ಅಂತ ಹೇಳ್ತಾರೆ. ಹಾಗಾದರೆ ಈ 12 ರಾಶಿಗಳಿಗೆ ಬರತಕ್ಕಂತಹ ಫಲಾಫಲಗಳಾದರೂ ಏನು ಅನ್ನೋದನ್ನು ಒಮ್ಮೆ ವಿಚಾರ ನಾವು ಮಾಡೋಣ. ವೃಷಭ ರಾಶಿ. ವೃಷಭ ರಾಶಿಗೆ ಅಗುಣೋಪಿ ವೃಷಶ್ರೇಷ್ಠ ಅಂತ ಹೇಳುವಂಥ ಒಂದು ಒಳ್ಳೆಯ ಫಲ ಅಂತೂ ಇದೆ. ಜೊತೆಗೆ ಈ ವೃಷಭ ರಾಶಿಗೆ ಗುರು ಬಲವೂ ಅಧಿಕವಾಗ್ತಾ ಹೋಗುತ್ತೆ. ಜೊತೆಗೆ ಈ 9ನೇ ಮನೆಯ ಅಧಿಪತಿಯಾಗಿ ಶನಿ ಮತ್ತು 10ನೇ ಮನೆಯ ಅಧಿಪತಿಯಾಗಿ ಶನಿ ಲಾಭದಲ್ಲಿ ಬರುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ಒಂದು ರೀತಿಯಲ್ಲಿ ಜಾಬ್ ಪಾಟ್ ಅಂತಲೇ ಹೇಳ್ಬೋದು. ಕಾರಣ 11ರಲ್ಲಿ ಶನಿ ಸಂಚಾರ ಮಾಡುವಾಗ ಹೇಳುವಂತಹ ಫಲ ಏನು ಅಂತಂದರೆ, ತೈಷ್ಣ್ಯಂ ಲಾಭೇ ಪರ ಯೋಷಾರ್ಥ ಲಾಭ ಅಂತ ಹೇಳ್ತಾರೆ. ಅಂದರೆ ಬಹಳವಾಗಿರತಕ್ಕಂತಹ ಲಾಭ, ಪರಸ್ತ್ರೀ ಧನಾದಿ ಲಾಭ, ಇದು ಪ್ರಧಾನವಾಗಿ ಹೇಳುವಂಥದ್ದು. ಇದು ನಾವು ಸ್ವಲ್ಪ ಎಚ್ಚರಿಕೆಯಿಂದ ನೋಡಬೇಕು. ಧನಲಾಭ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ಭಾರಿ ಖುಷಿಯಾಗಿದೆ, ಫಸ್ಟ್ ಕ್ಲಾಸ್ ಹಣ ಬರುತ್ತೆ ಧನಲಾಭ ಅಂತ ಹೇಳಿದೆ. ಆದರೆ ಪರಸ್ತ್ರೀ ಧನಲಾಭ ಅಂತಲೂ ಇದೆ. ಹಾಗಾದ್ರೆ ಅರ್ಥ ಏನಂದರೆ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಮದುವೆ ಆದ ಮೇಲೂ ಗಂಡ ಹೆಂಡತಿಯರ ಮಧ್ಯದಲ್ಲಿ ಇನ್ನೊಂದು ಸ್ತ್ರೀ ಪ್ರವೇಶ ಮಾಡಿ ಅದರಿಂದ ಧನಲಾಭ ಬಂತು ಅಂತಾದರೆ ಮನೆಯಲ್ಲಿ ಸಂಸಾರದಲ್ಲಿ ಯಾವ ಸುಖ ಇರುತ್ತೆ?
ಬರೀ ಕೋರ್ಟು ಕಚೇರಿ ಅಂತಲೇ ತಿರುಗಾಡ್ತಾ ಇರಬೇಕಾಗುತ್ತೆ. ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕಾಗಿರುವಂಥದ್ದು ಎಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆದರೆ ಗುರು ಲಗ್ನದಲ್ಲಿ ಇರುವಾಗ ನಮಗೆ ಒಂದಿಷ್ಟು ಅರ್ಥ ನಷ್ಟವೂ ಇದೆ. ಈ ರೀತಿಯಾದ ಪರಸ್ತ್ರೀ ಧನ ಲಾಭಾದಿಗಳಿಂದಾಗಿ ನಮಗೆ ತೊಂದರೆಗಳು ಆಗೋ ಸಾಧ್ಯತೆ ಇದೆ. ಹಾಗಾಗಿ ಗುರು 2ನೇ ರಾಶಿಗೆ ಪ್ರವೇಶ ಮಾಡಿದಾಗ, ಅಂದರೆ ಮೇ ನಂತರ ಕಾಲದಲ್ಲಿ ಗುರು ದ್ವಿತೀಯಕ್ಕೆ ಬಂದಾಗ ಧರ್ಮವಾಗಿ ನಾವು ದುಡಿದ, ನಾವು ಪಟ್ಟ ಕಷ್ಟಕ್ಕೆ ಸರಿಯಾದ ಫಲವನ್ನು ನಾವು ಪಡೆಯುವಂತಹ ಯೋಗ. ಹಾಗಾಗಿ ನಾವು ಶನಿಯ ಪ್ರಭಾವವನ್ನು ನಾವು ಕಡಿಮೆ ಮಾಡಿಕೊಳ್ಳಬೇಕು ಅಂತಾದಾಗ ವಿಶೇಷವಾಗಿ ದುರ್ಗಾದೇವಿಯ ಪ್ರಾರ್ಥನೆ, ನಿಮ್ಮ ಕುಲ ದೇವತಾ ಆರಾಧನೆಗಳು ಜೊತೆಗೆ ನಿಮ್ಮ ಜಾತಕವೂ ಮುಖ್ಯ ಆಗುತ್ತೆ. ಇಲ್ಲಿ ಬಹಳ ಧನಲಾಭ ಅಂತ ಹೇಳಿಬಿಟ್ಟಿದ್ದಾರೆ, ಎಲ್ಲ ಸಾಲ ತೀರಿಸ್ಕೊಂಡು ಬಿಡ್ತೇನೆ ನಾನು ಅಂತ ಅನ್ಕೊಂಡ್ರೆ ಕಷ್ಟ. ಕಾರಣ ನಿಮ್ಮ ಜಾತಕದಲ್ಲಿ ಏನಾದರೂ ಅನಿಷ್ಟ ಭಾವದಲ್ಲಿ ಇರತಕ್ಕಂತಹ ಗ್ರಹರ ದಶಾಭುಕ್ತಿಗಳು ನಡೀತಾ ಇತ್ತು ಅಂತಾದರೆ ಏನು ಮಾಡಲಿಕ್ಕಾಗಲ್ಲ, ಬಂದ ಸಂಪತ್ತೆಲ್ಲ ನಷ್ಟ ಆಗ್ತಾ ಹೋಗುತ್ತೆ. ಆದ್ದರಿಂದ ನಮ್ಮ ಜಾತಕದಲ್ಲಿ ಒಳ್ಳೆಯ ದಶಾಭುಕ್ತಿಗಳು ನಡೀತಾ ಇದ್ದು ಆ ಸಂದರ್ಭದಲ್ಲಿ ಶನಿ ಲಾಭದಲ್ಲಿ ಬಂದಾಗ ಖಂಡಿತವಾಗಿಯೂ ಒಳ್ಳೆಯ ಸಂಪತ್ತನ್ನು ಪಡೆದುಕೊಳ್ಳಬಹುದು. ಜೊತೆಗೆ ಯಾರಿಗೆ ಮದುವೆ ಆಗಿಲ್ಲ ಅವರಿಗೆ ಒಳ್ಳೆಯ ಧನ ಲಾಭ, ಅಂದರೆ ಸ್ತ್ರೀಯಿಂದ ಧನ ಲಾಭ, ಅಂದರೆ ಹೆಣ್ಣು ಕೊಟ್ಟ ಮಾವ ಅವನು ಒಳ್ಳೆ ಸಿರಿವಂತನಾಗಿರ್ತಾನೆ. ಹಾಗಾಗಿ ಇವನಿಗೇನು ಕೆಲಸ ಮಾಡಬೇಕಾಗೇ ಇಲ್ಲ, ಅವನ ಮಾವನೇ ಎಲ್ಲ ಮಾಡಿಕೊಟ್ಟು ಬಿಡ್ತಾನೆ. ಹಾಗಾಗಿ ಪರಸ್ತ್ರೀ ಧನ ಲಾಭ. ಅಥವಾ ನೀವು ಅಂದರೆ ಪರಸ್ತ್ರೀ ಧನ ಲಾಭ ಅಂದರೆ ಯಾವ್ಯಾವ ರೀತಿಯಲ್ಲಿ ನೀವು ಯೋಚನೆ ಮಾಡಬಹುದು. ಅಥವಾ ನಿಮ್ಮ ತಾಯಿಯ ಕಡೆಯಿಂದ ಬರಬೇಕಾದಂತಹ ಏನೊಂದು ಸೈಟುಗಳು ಅಥವಾ ಅವರ ಸಂಪತ್ತುಗಳು ಏನು ಬರಬೇಕಾಗಿತ್ತು, ಏನು ಸ್ಟ್ರಕ್ಕಾಗಿ ನಿಂತು ಹೋಗಿತ್ತೋ ಅದೆಲ್ಲ ಬರುವಂತಹ ಯೋಗಗಳು ಕೂಡ ಹೇಳಬಹುದು. ಅಥವಾ ಹೆಂಡತಿಯ ಕಡೆಯಿಂದ ಬರಬೇಕಾಗಿರತಕ್ಕಂತಹ ಧನಲಾಭ, ಅಂದರೆ ಅವರ ಸೈಟು ಪ್ರಾಪರ್ಟಿಗಳು ಮಾರಾಟವಾಯಿತು, ಅದು ಒಂದಿಷ್ಟು ಭಾಗ ನಮಗೂ ಬಂತು ಅಂತ, ಅದರಿಂದಲೂ ಧನಲಾಭ. ಹೀಗೆ ವೃಷಭ ರಾಶಿಯವರಿಗೆ ಒಟ್ಟಲ್ಲಿ ಒಳ್ಳೆಯ ಧನಲಾಭವನ್ನು ನಾವು ನೋಡಬಹುದು. ಅಷ್ಟೇ ಅಲ್ಲದೆ ಈ ಶನಿಯ ಬದಲಾವಣೆಯಿಂದ ಏನು ಫಲ ಅಂತ ಅನ್ನೋದನ್ನು ಮಾತಾಡ್ತಾ ಇದ್ದೆ. ಹಾಗಾಗಿ ಶನಿ ಕರ್ಮಾಧಿಪತಿಯೂ ಹೌದು. ಆದ್ದರಿಂದ ನೀವು ಮಾಡುವ ಕೆಲಸದಲ್ಲಿ ಅನುಕೂಲಗಳಾಗುತ್ತೆ, ಒಳ್ಳೊಳ್ಳೆಯ ಒಂದು ಸ್ಥಾನಮಾನಗಳು ಸಿಗ್ತಾ ಬರುತ್ತೆ. ಸ್ಥಾನಮಾನ ಸಿಗುತ್ತು ಅಂತ ಹೇಳಿದ ಜೊತೆಗೆ ಒಂದಿಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಕಾರಣ ಶನಿಯ ಜೊತೆಗೆ, ಅಂದರೆ ಶನಿ ಯಾವಾಗ ಬದಲಾವಣೆ ಆಗ್ತಾನೆ ಆವಾಗ ಷಡ್ಗ್ರಹ ಯೋಗವೂ ಇದೆ. ಹಾಗಾಗಿ ಶನಿಗೆ ಶತ್ರುವಾದ ರವಿಯ ಒಂದು ಯೋಗ, ಮಿತ್ರನಾದ ಶುಕ್ರನೂ ಅಲ್ಲಿಯೇ ಇದ್ದಾನೆ, ಚಂದ್ರನೂ ಅಲ್ಲೇ ಇದ್ದಾನೆ, ರಾಹು ಬುಧಗಳ ಯೋಗವೂ ಅಲ್ಲೇ ಇದೆ. ನಾನು ಆಗಲೇ ಹೇಳಿದೆ, ರಾಹು ಮತ್ತು ಶನಿಯ ಯೋಗವಿದ್ದಾಗ ವಿಷಪ್ರಾಶನ ಆಗುವ ಯೋಗವಿದೆ. ಅಂದರೆ ಯಾರೋ ಮಾಟ ಮಂತ್ರ ಮಾಡಿಸಿಬಿಡ್ತಾರೆ ಅಂತ ಹೆದರಿಕೊಳ್ಳಬೇಡಿ. ಮತ್ತು ಮೈಯಲ್ಲಿ ವಿಷ ಬರುತ್ತೆ ಅಂದರೆ ಅರ್ಥ ಏನು? ಯಾರೋ ಮಾಡಿಸಬೇಕಾಗಿಲ್ಲ. ನಾವಿವತ್ತು ತಿನ್ನುವ ಪದಾರ್ಥಗಳೇ ಸಾಕು, ನಾವು ಕುಡಿಯುವಂತಹ ನೀರು ಮತ್ತೊಂದೇ ಕಲುಷಿತವಾಗಿರುವಾಗ ಇನ್ಯಾರು ನಮಗೆ ವಿಷ ಹಾಕಬೇಕಾಗಿಲ್ಲ. ಹಾಗಾಗಿ ನಮ್ಮ ದೇಹವೇ ಅಲ್ಲಿ ವಿಷವು ಜಾಸ್ತಿ ಆಗ್ತಾ ಬರುತ್ತೆ. ಅವಾಗ ಏನಾಗುತ್ತೆ? ಅಲರ್ಜಿಗಳು ಜಾಸ್ತಿ ಆಗುತ್ತೆ, ಅಥವಾ ಸುಸ್ತು ಜಾಸ್ತಿ ಆಗುತ್ತೆ, ಆರೋಗ್ಯದಲ್ಲಿ ತುಂಬ ಏರುಪೇರಾಗುತ್ತೆ. ಹಾಗಾಗಿ ಏನು ಮಾಡಬೇಕು? ನಾವು ಏನು ಪರಿಹಾರ ಮಾಡಿಕೊಳ್ಬೋದು? ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಹಾಗಾಗಿ ಒಳ್ಳೆಯದು ಕೆಟ್ಟದ್ದು ಆಗೋದಕ್ಕಿಂತ ಮುಂಚಿತವಾಗಿ ಅದನ್ನು ಸರಿಪಡಿಸಿಕೊಳ್ಬೇಕು. ಹಾಗಾದ್ರೆ ಏನು ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ, ನಾವು ತಿನ್ನುವ ಪದಾರ್ಥವನ್ನು ದೇವರಿಗೆ ಸಮರ್ಪಣೆ ಮಾಡಿ ನಾವು ಸೇವನೆ ಮಾಡಬೇಕು. ಹಾಗಾಗಿ ಅವಾಗ ಏನಾಗುತ್ತೆ? ತಿನ್ನುವ ಪದಾರ್ಥದಲ್ಲಿ ಯಾವುದೇ ಕೆಟ್ಟದ್ದು ಇರಲಿ, ಆ ಕೆಟ್ಟದ್ದನ್ನು ಪರಮಾತ್ಮ ಸ್ವೀಕಾರ ಮಾಡಿ ಪಕ್ಕಕ್ಕೆ ಇಟ್ಟು ಒಳ್ಳೆಯದನ್ನು ನಮಗೆ ಕೊಡ್ತಾನೆ. ಹಾಗಂತೇಳಿ ಕೆಟ್ಟದ್ದನ್ನೇ ತಿನ್ನುತ್ತಾ ಅದನ್ನು ದೇವರಿಗೆ ಸಮರ್ಪಣೆ ಮಾಡ್ತೇನೆ ಅಂದರೆ ಅದಾಗಲ್ಲ. ಒಳ್ಳೆಯದನ್ನೇ ನಾವು ಸ್ವೀಕಾರ ಮಾಡಬೇಕು. ಆವಾಗ ತುಂಬ ಅನುಕೂಲಗಳಾಗ್ತಾ ಬರುತ್ತೆ. ಮೈಯಲ್ಲಿ ವಿಷಪೂರಿತವಾಗೋದಿಲ್ಲ. ಒಂದು ವೇಳೆ ವಿಷವಿದ್ದರೂ ಆ ವಿಷವು ಪರಿಹಾರವಾಗುತ್ತೆ. ಇನ್ನು ಶತ್ರು ಕಾಟ ಜಾಸ್ತಿ ಆಗುತ್ತೆ. ಶತ್ರುಗಳ ಒಂದು ಕಾಟ, ಜೊತೆಯಲ್ಲಿರ್ತಕ್ಕಂಥವರೇ ನಮಗೆ ಶತ್ರುಗಳಾಗ್ತಾರೆ, ಅದೂ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಅದೂ ಕೂಡ ಗುರು 2ನೇ ಮನೆಗೆ ಬರ್ತಾ ಇದ್ದ ಹಾಗೆ ಅದರಿಂದ ಪರಿಹಾರಗಳಾಗ್ತಾ ಬರುತ್ತೆ. ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಪ್ರಧಾನವಾಗಿ ಗಾಯತ್ರಿ ಮಂತ್ರದ ಜಪವನ್ನು ಮಾಡುವಂತಹದ್ದು, ಅಥವಾ ವಿಷ್ಣು ಸಹಸ್ರನಾಮದ ಪಾರಾಯಣಾದಿಗಳನ್ನು ಮಾಡುವಂತಹದ್ದು, ಅಥವಾ ಅಚ್ಯುತಾನಂತ ಗೋವಿಂದ ಹೀಗೆ ನಾಮತ್ರಯ ಮಂತ್ರದ ಜಪವನ್ನು ವೃಷಭ ರಾಶಿಯವರು ಸದಾ ಕಾಲದಲ್ಲಿ ಮಾಡ್ತಾ ಬಂದಿರಿ ಅಂತಾದರೆ ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಎಲ್ಲ ಸಮಸ್ಯೆಗಳಿಂದ ದೂರ ಆಗ್ತೀರಿ, ಸುಖವಾದ ಸಂತೋಷವಾದ ಜೀವನವನ್ನು ತಾವು ನಡೆಸ್ತೀರಿ. ಒಳ್ಳೆಯದಾಗಲಿ.